ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳ ನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1. ಈ ಕುಸ್ತಿಗೆ ದೋಸ್ತಿ ಕಾರಣ. ದೋಸ್ತಿಗಳಿಬ್ರೂ ಜೊತೆಗೆ ಹೋದ್ರೆ ಕುಸ್ತಿ ಯಾಕಾಡ್ಬೇಕು? ಸ್ಟೇಟ್ ಲೀಡರ್ ಮೇಲೆ MLAಗಳು ಮುಗಿಬಿದ್ದಿದ್ ಯಾಕೆ? ಈ ಕುಸ್ತಿಗೆ ದೋಸ್ತಿ ಕಾರಣ. ನೋಡೋಣ ಒಳನೋಟದ ಟಾಪ್ ಸ್ಟೋರಿ ನಂಬರ್ 1. ಇನ್ನ ಎರಡನೇ ಸ್ಟೋರಿ ಏನು ಅಂತಂದ್ರೆ, ಖ್ಯಾತೆ ಹಿಂಗೂ ಶುರು ಆಗೈತೆ ಅಂತ. ಕೊಟ್ಟ ಖಾತೆ ಸಮಾಧಾನ ಆಗಲಿಲ್ಲ ಅಂದರೆ, ಅಸಮಾಧಾನ ಆದರೂ ಅದನ್ನು ಡೈರೆಕ್ಟ್ ಆಗೇ ಹೇಳೋಕೆ ಆಗಲಿಲ್ಲ ಅಂದರೆ ಆಗ ಏನಾಗುತ್ತೆ ಅಂದರೆ ಖ್ಯಾತೆ ಹಿಂಗೂ ಶುರುವಾಗೈತೆ. ಉತ್ತರ ನೋಡೋಣ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಇನ್ನು ಟಾಪ್ ಸ್ಟೋರಿ ನಂಬರ್ 3. ಶಾಪವೇ ಪಾಪರ್. ಶಾಪ ಅಂದ್ಕೊಂಡಿದ್ದೆಲ್ಲ ವರವಾಗಿ ಪರಿಣಮಿಸೋದಕ್ಕೆ ಶುರುವಾದರೆ ಏನಾಗುತ್ತೆ ಹೇಳಿ? ಅದೇ ಶಾಪ ಪಾಪರ್ ಆದ ಕತೆ. ನೋಡೋಣ ಟಾಪ್ ಸ್ಟೋರಿ ನಂಬರ್ 3ರಲ್ಲಿ. ಈಗ ಟಾಪ್ ಸ್ಟೋರಿ ನಂಬರ್ 1. ದೋಸ್ತಿಗಳಿಬ್ರು ಜೊತೆಗೆ ಓಡಾಡಿದ್ರೆ ನೋಡಿ ಖುಷಿ ಪಡಬೇಕು. ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ದೋಸ್ತಿಗಳಲ್ವಾ, ಓಡಾಡ್ಕೊಂಡಿರ್ಲಿ ಅಂತ ಸುಮ್ಮನಿರ್ಬೇಕು. ಅದು ಬಿಟ್ಟು ದೋಸ್ತಿ ಜೊತೆ ಓಡಾಡಿದ್ ಯಾಕೆ ಅಂತ ಕೇಳಿದ್ರೆ ಏನಾಗುತ್ತೆ ಅನ್ನೋದನ್ನ ನಮ್ ಗೋವಿಂದಣ್ಣ ಅವರದೇ ಸ್ಟೈಲಲ್ಲಿ ಹೇಳಿದ್ದಾರೆ. ನೋಡ್ಕೊಂಬ. ದೋಸ್ತಿ ಅಂದ್ರೆ ದುರ್ಯೋಧನ ಕರ್ಣ ಇದ್ದಂಗಿರ್ಬೇಕು. ಇದೇನಿದು ದಿನ ಬೆಳಗ್ಗೆದ್ರೆ ಕುಸ್ತಿ ಮಾಡ್ಕೊಂಡು ಇದ್ಯಾವ ಸೀಮೆ ದೋಸ್ತಿ? ಇವರೇ ದೋಸ್ತಿ ಮಾಡ್ಕೊಂಡು ಹಂಗೆ ದೋಸ್ತಿ ಮಾಡ್ಕೊಂಡಿರೋರ ಜೊತೆ ಹೋದ್ರೂ ಪ್ರಾಬ್ಲಮ್ಮು, ಇಲ್ಲಪ್ಪ ದೋಸ್ತಿ ಸಾವಾಸನೆ ಬೇಡ ಅಂತ ಸುಮ್ಮನೆ ಇದ್ರೂ ಪ್ರಾಬ್ಲಮ್ಮು, ದೋಸ್ತಿ ಜೊತೆ ಕುಸ್ತಿ ಮಾಡಿದ್ರಂತೂ ಮತ್ತೂ ಪ್ರಾಬ್ಲಮ್ಮು. ಇದೆಂತ ದೋಸ್ತಿ, ಅದಿನ್ನೆಂತ ಸ್ಥಿತಿ? ಹಿಂಗೆ ಮುಂದುವರಿದ್ರೆ ಅಧೋಗತಿ ಅಂತ ಯಾರದೋ ಗ್ರಹಗತಿ ಲೆಕ್ಕ ಹಾಕ್ತಾ ಬಂದ್ರು ನಮ್ ಸುದ್ದಿಯ ಆಸ್ತಿ ಗೋವಿಂದಣ್ಣ. ದೋಸ್ತಿ ಕುಸ್ತಿ ಅಂತಿದ್ದಾರೆ ಅಂದ್ಮೇಲೆ ಇದ್ಯಾವುದೋ ಪೊಲಿಟಿಕಲ್ ಫೈಟಿನ ಸುದ್ದಿ ಅಂತ ಅರ್ಥ ಮಾಡ್ಕೊಂಡು ಕೇಳೇ ಬಿಟ್ವಿ. ಅರೆ ಗೋವಿಂದಣ್ಣ, ಕುಸ್ತಿ ಮಾಡಿದವರು ಯಾರ್ಯಾರು? ಯಾರದು ದೋಸ್ತಿಗಳು? ಕುಸ್ತಿಗೆ ಕಾರಣ ಏನು? ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಬಿಜೆಪಿ JDS ಮೈತ್ರಿ, ಬಿಜೆಪಿಯೊಳಗೆ ಕುಸ್ತಿಗೆ ಕಾರಣವಾದ ಕತೆ. ವಿಷಯ ಏನಪ್ಪಾ ಅಂದ್ರೆ, ಬಿಜೆಪಿ JDS ದೋಸ್ತಿಯೇ ಈಗ ಬಿಜೆಪಿ ಶಾಸಕರು ಹಾಗೂ ನಾಯಕರ ಮಧ್ಯೆ ಕುಸ್ತಿಗೆ ಕಾರಣವಾಗಿದೆ ಅನ್ನೋದು ಬಿಜೆಪಿಯ ಶಾಸಕಾಂಗ ಪಕ್ಷದ ಮೂಲಗಳು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಬಾಯಾರೆ ಹೇಳಿದ ಮಾತು. JDS ಜೊತೆ ದೋಸ್ತಿ ಇದ್ದೇ ಇದೆಯಲ್ಲ, ಮತ್ತೆ ಕುಸ್ತಿ ಯಾಕೆ ಅಂದ್ರೆ ಅದೇ ಮೂಲಗಳು ಹೇಳಿದ್ದೇನಪ್ಪಾ ಅಂದ್ರೆ, ನಿನ್ನೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೀತಲ್ಲ, ಅಲ್ಲಿ ಬಿಜೆಪಿ ಶಾಸಕ ವಿಶ್ವನಾಥ್ ಎದ್ದು ನಿಂತು ಏಕಾಏಕಿ ಅಶೋಕ್ ಮೇಲೆ ಮುಗಿಬಿದ್ರಂತೆ. ಅದ್ಯಾಕೆ ಅಂದ್ರೆ, ನಮಗೆಲ್ಲ ಹೇಳ್ದೆ ಕೇಳ್ದೆ ನೀವು ಕುಮಾರಸ್ವಾಮಿ ಜೊತೆ ಬಿಡದಿ ಪಾದಯಾತ್ರೆಗೆ ಹೋದ್ರಲ್ಲ, ನೀವ್ ಹಿಂಗ್ ಮಾಡಿದ್ದು ಸರಿನಾ ಅನ್ನೋದು ಅವರ ಸಿಟ್ಟು ಪಟಪಟಿಸಲು ರೀಸನ್ನು. ಅದಕ್ಕೆ ಅಶೋಕು, ಅರೆ ಇದೊಳ್ಳೆ ಕತೆ ಆಯ್ತಲ್ಲ, JDS ಜೊತೆ ನಮ್ಮ ಪಾರ್ಟಿ ದೋಸ್ತಿ ಮಾಡ್ಕೊಂಡಿದೆ, ಬಿಡದಿ ವಿಷಯದಲ್ಲಿ ಎರಡೆರಡು ಪಾದಯಾತ್ರೆ ಮಾಡಬಾರ್ದು, ಏನ್ ಮಾಡಿದ್ರು ಒಟ್ಟಿಗೆ ಮಾಡಿ ಅಂತ ದಿಲ್ಲಿ ಲೀಡರ್ಸೇ ಹೇಳಿದ್ದಾರೆ. ಅವರು ಹೋಗಿ ಅಂತ ಹೇಳಿದ್ಕೆ ಹೋಗಿದ್ದೀನಿ, ನಾನೊಬ್ನೇ ಹೋಗೋದು ಅಂತ ಅಲ್ಲ. ಪಾದಯಾತ್ರೆ ಏನಾದ್ರೂ ಇನ್ನೂ ಒಂದಿನ ಇದ್ದಿದ್ರೆ ವಿಜೇಂದ್ರ ಕೂಡ ಬರೋದು ಪ್ಲಾನ್ ಆಗಿತ್ತು. ಎಲ್ಲ ಯಾರಿಗೆ ಹೇಳಬೇಕೋ ಯಾರಿಗೆ ಕೇಳಬೇಕೋ ಎಲ್ಲ ಹೇಳಿನೇ ಕೇಳಿನೇ ಮಾಡಿದೀವಿ ಅಂದ್ರಂತೆ. ಅದಕ್ಕೆ ವಿಶ್ವನಾಥ್, ಅರೆ ಅದನ್ನೇ ನಮಗೂ ಹೇಳ್ಬೋದಿತ್ತಲ್ಲ, ನಾವು ಬರ್ತಿದ್ವಲ್ಲ, ನೀವು ಬೊಮ್ಮಾಯಿ ಇಬ್ಬರೇ ಹೋಗಿ ಕುಮಾರಸ್ವಾಮಿ ಜೊತೆ ಕೂತ್ಕೊಂಡು ಮಾತಾಡ್ತೀರಿ, ನಾವೇನ್ ಅಂದ್ಕೋಬೇಕು ಅಂತ ಬಸವರಾಜ್ ಬೊಮ್ಮಾಯಿ ಹೆಸರು ತೆಗೆದಿದ್ದಾರೆ. ಅದಕ್ಕೆ ಅಲ್ಲೇ ಇದ್ದ ಬೊಮ್ಮಾಯಿ ಅವರು, ನಾನು ಹೋಗಿದ್ದು ಮಹಿಳಾ ಮೀಸಲಾತಿ ವಿಷಯ ಚರ್ಚೆ ಮಾಡೋಕೆ ಅಷ್ಟೇ ಅಂತ ಹೇಳಿದ ನಂತರ ವಿಶ್ವನಾಥ್ ಸುಮ್ಮನಾಗಿದ್ದಾರೆ. ಆದ್ರೆ ಇನ್ನೂ ಕೆಲವು ಶಾಸಕರು ಇವರೆಲ್ಲ ಮಾಡ್ತಿರೋದು ನೋಡಿದ್ರೆ ಯಾವುದು ರಾಷ್ಟ್ರೀಯ ಪಕ್ಷ ಯಾವುದು ಪ್ರಾದೇಶಿಕ ಪಕ್ಷ ಅನ್ನೋದೇ ಗೊತ್ತಾಗ್ತಿಲ್ಲ.
ಇವರೇ ಅವ್ರ ಹತ್ರ ಹೋಗ್ತಿದ್ರೆ ಆಮೇಲೆ ನಮ್ಮ ಪಾರ್ಟಿನ ಕೇಳೋರು ಯಾರು ಅಂತ ಗೊಣಗಿಕೊಂಡಿದ್ದು ನಮ್ಮ ಗುಸುಗುಸು ಗೋವಿಂದನನ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ಸೊ ಬಿಜೆಪಿ ಶಾಸಕರೆಲ್ಲ ಸೇರಿಕೊಂಡು ಮಾತಾಡುವಂಥ ಟೈಮ್ನಲ್ಲಿ ಯಾವ ರೀತಿ ಸಮಸ್ಯೆ ಆಯಿತು, ಯಾರು ಯಾರ ವಿರುದ್ಧ ಸಿಟ್ಟು ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಈ ವರದಿಯಲ್ಲಿ ನಾವು ಕೇಳ್ತಾ ಇದ್ದೀವಿ. ಹಾಗಿದ್ರೆ ನಡೆದಿದ್ದೇನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಗೋವಿಂದಣ್ಣ ವೀರೇಂದ್ರ ಅವರು ಕೊಟ್ಟಿರ್ತಾರೆ. ವೀರೇಂದ್ರ ಅವರು ನಾನು ಡೈರೆಕ್ಟಾಗಿ ಈಗ ಅಲ್ಲಿ ನಡೀತೇನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ವೀರೇಂದ್ರ, ಈಗ ಅಶೋಕ ಮತ್ತು ವಿಶ್ವನಾಥ್ ಇಬ್ಬರೂ ಖಾಸ ಯಾವ ಮಟ್ಟಿಗೆ ಅನ್ನೋದನ್ನು ಇತಿಹಾಸವೇ ಸಾರಿ ಸಾರಿ ಹೇಳುತ್ತೆ. ಈ ಹಿಂದೆ ಇವರು ಭಾರಿ ಖಾಸ ದೋಸ್ತಿಗಳಾಗಿದ್ದಂಥವ್ರು. ಮಧ್ಯದಲ್ಲಿ ಯಾವಾಗ ಬಿರುಕು ಮೂಡ್ತು ಅನ್ನೋಂಥ ಪ್ರಶ್ನೆಯೂ ಕೂಡ. BDA ಚೇರ್ಮನ್ ಆದಂಥ ಟೈಮ್ನಲ್ಲಿ ಬಿರುಕು ಮೂಡ್ತು, ಮತ್ತೆ ಒಂದಾದರೂ. ಈಗ ಮತ್ತೆ ಯಾವಾಗ ಇವರಿಬ್ಬರ ಮಧ್ಯೆ ಬಿರುಕು ಕಾಣಿಸ್ಕೊಂಡಿದೆ ಮತ್ತು ಯಾಕೆ? ಪಟೇಲ್ರೆ, ನೀವು ಹೇಳಿದ ನಿಜ. ಇವತ್ತಿನೇನಿದಲ್ಲ, ಇವರ ಈ ಪಕ್ಷದೊಳಗೆ ಆಂತರಿಕ ವೈರತ್ವ ಅಂತ ಒಂದಿರುತ್ತಲ್ಲ, ಸೊ ಅದಕ್ಕೆ ದಶಕಗಳ ಇತಿಹಾಸ ಇದೆ ಅದಕ್ಕೆ. ಆದರೆ ನೀವು ಹೇಳಿದ್ರಲ್ಲ ನಿಜ. ನೋಡಿ, ಎಷ್ಟೋ ಬಾರಿ ಎಷ್ಟರ ಮಟ್ಟಿಗೆ ಹೋಗಿತ್ತು ಅಂದರೆ ನಿಮ್ಗೆ ಹೇಳ್ತೀನಿ. ಕಳೆದ ವಿಧಾನಸಭಾ ಚುನಾವಣೆ ಟೈಮಲ್ಲಿ ಪಟೇಲ್ರೆ, ಅಶೋಕ್ ಅವರು ಸೇರಿದಂತೆ ಸೀನಿಯರ್ಗಳನ್ನೆಲ್ಲ ಯಾರ್ಯಾರು ಬೆಂಗಳೂರಲ್ಲಿದ್ದಾರೆ ಅವ್ರನ್ನೆಲ್ಲ ಬೆಂಗಳೂರೇ ಬಿಡಿಸ್ಬೇಕು ಅಂತಲೂ ಪ್ಲಾನ್ ರೆಡಿ ಆಗ್ಬಿಟ್ಟಿತ್ತು. ಅಂದರೆ ಅಶೋಕ್ ಅವ್ರನ್ನ ಕನಕಪುರ ಕ್ಷೇತ್ರ ಕಳಿಸ್ಬಿಡೋದು ಅಂತ. ಕಡೆಗೂ ಅವ್ರು ಕನಕಪುರದಲ್ಲಿ ಸ್ಪರ್ಧೆ ಮಾಡಿದ್ರು ಬಿಡಿ, ಆದರೆ ಪದ್ಮನಾಭನಗರ ಉಳಿಸ್ಕೊಂಡ್ರು. ಪದ್ಮನಾಭನಗರದಲ್ಲೂ ಸ್ಪರ್ಧೆ ಮಾಡಿದ್ರು, ಕನಕಪುರದಲ್ಲೂ ಸ್ಪರ್ಧೆ ಮಾಡಿದ್ರು. ಆದರೆ ಫಸ್ಟ್ ಅರ್ಲಿಯರ್ ಇದ್ದಿದ್ದು ಪ್ಲಾನ್ ಹೆಂಗಿತ್ತು ಅಂದರೆ, ಸೀನಿಯರ್ಗಳೆಲ್ಲ ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ, ಬೆಂಗಳೂರಲ್ಲಿರೋ ಸೀನಿಯರ್ಗಳನ್ನೆಲ್ಲ ಬೇರೆ ಬೇರೆ ಕ್ಷೇತ್ರ ಕಳಿಸ್ಬಿಡೋದು. ಅಶೋಕ್ ಅವರಿಗೆ ಕನಕಪುರ ಒಂದರಲ್ಲೇ ನಿಲ್ಲಿಸ್ಬೇಕು ಅಂತ ಇತ್ತು. ಅದರ ಭಾಗವಾಗಿ ಸೋಮಣ್ಣ ಹೋದ್ರಲ್ಲ ಅಲ್ಲಿ ಚಾಮರಾಜನಗರಕ್ಕೆ, ನೆನಪಿದೆಯಾ? ಅದ್ರ ಜೊತೆ ವರ್ಣಾದಲ್ಲಿ ಸಿದ್ದರಾಮಯ್ಯವ್ರ ಎದುರುಗಡೆ ನಿಂತರು, ಎರಡೂ ಸೋತರು. ನೀವು ನೆನಪಿರೋದು, ಅಮಿತ್ ಶಾ ಅವರು ಸೋಮಣ್ಣವ್ರ ಮನೆಗೆ ಹೋಗಿ ಕೂತ್ಕೊಂಡಿದ್ರು ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ. ಅಂದರೆ ಆ ಲೆವೆಲಿಗೆ ಪ್ಲಾನ್ ರೆಡಿ ಆಗಿತ್ತು. ಹೇಗೆ ಸೋಮಣ್ಣವ್ರನ್ನ ಬೆಂಗಳೂರು ಬಿಡಿಸಿ ಚಾಮರಾಜನಗರ ಮತ್ತು ವರ್ಣದಲ್ಲಿ ನಿಲ್ಲಿಸಿದ್ರು, ಹಾಗೆ ಅಶೋಕ್ ಅವ್ರನ್ನ ಕನಕಪುರದಲ್ಲಿ ಮಾತ್ರ ನಿಲ್ಲಿಸ್ಬೇಕು ಅಂತ ಇತ್ತು. ಅದಕ್ಕೆಲ್ಲ ಇವ್ರದ್ದು ಎಲ್ಲ ಹಿಂದೆಗಡೆ ಆಗಲಿ ಅಂತ ಇತ್ತು. ಹೋಗಲಿ, ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ಇವರೆಲ್ಲ ಉಪಮುಖ್ಯಮಂತ್ರಿ ಆಗಿದ್ದವ್ರು ಹಿಂದೆ ಮಾಡಲಿ, ನಮಗೆಲ್ಲ ಒಂದು ಮಿನಿಸ್ಟ್ರು ಮಾಡಿಲ್ಲ, ನಾವೆಲ್ಲ ಇಲ್ಲಿರ್ತೀವಿ ಅನ್ನೋಂಥ ವಾದಗಳನ್ನ ಪಕ್ಷದ ಮುಂದೆಯೂ ಕೂಡ ಇಟ್ಟಿದ್ರು. ಇನ್ನೂ ಭಾಳ ಜನ ಇದ್ದಾರೆ ಇವ್ರ ಜೊತೆ ಎಲ್ಲ, ಅವ್ರ ಹೆಸರೆಲ್ಲ ಬೇಡ. ಯಾಕಂದರೆ ಈಗ ವಿಶ್ವನಾಥ್ ಅವರು ಓಪನ್ ಆಗಿ BJP ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತಾಡೋದ್ರಿಂದ, ನಾವು ಚರ್ಚೆ ಮಾಡ್ತಿರೋದ್ರಿಂದ ಅವರು ಇದರಲ್ಲಿ ಇದ್ರು ಅನ್ನೋದು ಸ್ಪಷ್ಟ. ಮತ್ತು ಅವರದನ್ನು ಒಪ್ಕೊಂಡಿದ್ದಾರೆ. ಮತ್ತು ಯಾವ ಲೆವೆಲಿಗೆ ಫೈಟ್ ಹೋಗಿತ್ತು ಅಂದರೆ, ನೀವು ಹೇಳಿದ್ರಲ್ಲ BDA ಚೇರ್ಮನ್ ಆಗಿದ್ದಾಗ, BDA ಚೇರ್ಮನ್ ಅಂತ ಹುದ್ದೆಗೆ ಹೋದಾಗಲೇ ಯಾವಾಗ ಬೆಂಗಳೂರಿನ, ಈಗಲೂ ನೋಡಿ, ಈಗ ಮುಖ್ಯಮಂತ್ರಿ ಇದ್ದಾರಲ್ಲ DK ಶಿವಕುಮಾರ್ ಅವರು, ಅವ್ರು ಏನು ಮಾಡಿದ್ರು, ಕೃಷ್ಣ ಬೈರೇಗೌಡರಿಗೆ GBA ಕೊಟ್ಟರು. ಅದೇ BDA ತೆಗೆದು ಅವ್ರ ಬುಟ್ಟಿಯಲ್ಲಿ ಇಟ್ಕೊಂಡ್ರು. ನೀವು ಅಲ್ಲಿಗೆ ಯೋಚನೆ ಮಾಡಿ, BDA ಅನ್ನೋದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ. BDA BMRDA ಅದೇ ಅಲ್ಲೂ ಸಮಸ್ಯೆ ಆಗಿದ್ದು. ವಿಶ್ವನಾಥ್ ಹಾಗೂ ಅಶೋಕ್ ಅವ್ರ ನಡೆಯೋ ಇದೇ ಕಾರಣಕ್ಕಾಗಿ ಸಮಸ್ಯೆ ಆಗಿದ್ದು. ಅಶೋಕ್ ಅವರು ಅವ್ರು ಯಾವಾಗಲೂ ಕೂಡ ಅವರೇ ಹೇಳ್ಕೊಳ್ಳೋ ಪ್ರಕಾರ ಅವರ ಬೆಂಬಲಿಗರು, ಕಾರ್ಯಕರ್ತರು ಬೆಂಗಳೂರಿನ ಸಾಮ್ರಾಟ ಅಂತ ಹೇಳ್ಕೊತಾರಲ್ಲ, ಆ ಇಮೇಜು ತನ್ನಲ್ಲೇ ಉಳಿಬೇಕು ಅಂತ. ಅದೇ ಕಾರಣಕ್ಕಾಗಿ ನಿಮ್ಗೆ ಹೇಳ್ತೀನಿ ಪಾಟೀಲ್ರೆ, ಅವರಿಗೆ ರಾಜ್ಯ ನಾಯಕ ಆಗಿ ಅಂತೇಳಿ ಅವರದೇ ಪಕ್ಷದ ನಾಯಕರು RSS ಅವರು ಕೂಡ ಕರೆದು ಹೇಳಿದಾಗ ಕಡೆಗೆ ಅಂತೂ ಇಂತೂ ಮಂಡ್ಯಕ್ಕೊಂದು ಕಳಿಸಿದ್ರು ಬಿಟ್ರೆ ಬೇರೆ ಕಡೆ ಇವ್ರು ಬೆಂಗಳೂರು ಬಿಟ್ಟು ಹೋಗ್ಲಿಕ್ಕೆ ರೆಡಿ ಇರಲಿಲ್ಲ. ಅದೇ ಕಾರಣಕ್ಕಾಗಿ ಅನಂತಕುಮಾರ್ ಅವ್ರು ಬೆನ್ನಿಂದೆ ನಿಂತು, ಅನಂತಕುಮಾರ್ ಅವರೇ ಇವ್ರನ್ನ ಸ್ಟೇಜ್ ಮೇಲೆ, ಅವಾಗ ಅವರು ಸಾರಿಗೆ ಸಚಿವರಾಗಿದ್ದರು, ಪ್ರತಿ ವೇದಿಕೆ ಮೇಲೆ ನಿಂತು ಹೇಳೋರು ಅವರು, ಸಾರಿಗೆ ಚಕ್ರವರ್ತಿ ಸಾಮ್ರಾಟ್ ಅಶೋಕ್ ಅನ್ನೋರು. ಅನಂತಕುಮಾರ್ ಅವ್ರ ಭಾಷಣದಲ್ಲಿ ಪ್ರತಿ ಸ್ಪೀಚಲ್ಲಿ ಹೇಳೋರು. ಹಾಗೆ ಅವ್ರದ್ದು ಸಾಮ್ರಾಟ್ ಅಲ್ಲಿ ಉಟ್ಕೊಂಡಿದ್ದು. ಆ ರೀತಿ ಬೆಂಗಳೂರನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕು ಅನ್ನೋದಿತ್ತು ಅವರಿಗೆ. ಯಾವಾಗ ಅದಕ್ಕೆ ಡಿಸ್ಟರ್ಬ್ ಆಯಿತು, ಇದೆಲ್ಲವೂ ಕೂಡ ಹೊರಗೆ ಬಂದಿತ್ತು. ಆಮೇಲೆ ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಪಾಟೀಲ್ರೆ, ಯಾವಾಗ ಸುಧಾಕರ್ ಇದಾರಲ್ಲ, ಸುಧಾಕರ್ ಹಾಗೂ ಅಶೋಕ್ ಅವರ ವೇವ್ಲೆಂತ್ ಇದೆಯಲ್ಲ, ಅದು ಬೇರೆನೇ ಇದೆ. ಅದು ಮೊದಲಿಂದನೂ ಕೂಡ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಈ ಬಸವರಾಜ ಬೊಮ್ಮಾಯಿ ಅವರು, ಅಶೋಕ್ ಅವರು, ಸುಧಾಕರ್ ಅವರು, ಅವರೆಲ್ಲ ಸಂಜೆಯ ನಂತರ, ಸಂಜೆವರೆಗೂ ಫುಲ್ ಬ್ಯುಸಿ ಇರುತ್ತಲ್ಲ, ಸಂಜೆ ನಂತರ ಇರುಳು ಯಾವಾಗ ಮೂಡುತ್ತೋ ಇವರೆಲ್ಲ ಒಟ್ಟಾಗ್ತಾರೆ. ಒಟ್ಟಿಗೆ ಕೂತು ಮಾತು ಕತೆ ಚರ್ಚೆ ಪಾನೀಯ ಒಟ್ಟಿಗೆ ಇರುತ್ತೆಲ್ಲ. ಚೆನ್ನಾಗಿ ಇವ್ರದ್ದೊಂದು ವೇವ್ಲೆಂತ್ ಇದೆ, ಅದು ಬೇರೆನೇ ಅದು. ಸೊ ಆ ವೇವ್ಲೆಂತಲ್ಲಿರುವಂಥ ಸುಧಾಕರ್ ಯಾವಾಗ ವಿಶ್ವನಾಥ್ ಅವರ ಮಗ ಅಲ್ಲಿ MP ಟಿಕೆಟಿಗೆ ಭಾಳ ಪ್ರಯತ್ನ ಮಾಡ್ತಿದ್ರು, ಓಪನ್ ಫೈಟ್ ಆಗಿತ್ತು ಪಾಟೀಲ್ರೆ, ನಿಮಗೆ ನೆನಪಿರ್ಬೋದು. ಎಷ್ಟರ ಮಟ್ಟಿಗೆ ಅಂದರೆ ವಾಕ್ಸಮರ ಬಹಿರಂಗವಾಗಿ ಮಾತಿನ ಚಕಮಕಿವರೆಗೂ ಹೋಗಿತ್ತು. ಆಗ ಸುಧಾಕರ್ ಅವರಿಗೆ ಹಿನ್ನೆಲೆಯಲ್ಲಿ ಅಶೋಕ್ ಸಪೋರ್ಟ್ ಮಾಡಿದ್ರು ಅನ್ನೋದು ವಿಶ್ವನಾಥ್ ಅವರ ಅಸಮಾಧಾನಕ್ಕೆ ಕಾರಣ ಆಯಿತು. ಅಲ್ಲಿ ಮತ್ತೆ ಬಿಡಾಯಿತು ಸಮಸ್ಯೆ. ಎಲ್ಲಿ ಶುರು ಆಯಿತು ಅಂದರೆ ಅಲ್ಲಿ ಮತ್ತೆ ಶುರು ಆಯಿತು. ಎಂತೆಂಥ ಹೇಳಿಕೆಗಳೆಲ್ಲ ಕೊಟ್ಟಿದ್ದಾರೆ ಅಂದರೆ ಪಾಟೀಲ್ರೆ, ಕೆಲವನ್ನೆಲ್ಲ ಹೇಳ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ. ಅಶೋಕ್ ಅವ್ರು ಎದುರುಗಡೆ ನಡ್ಕೊಂಡು ಹೋಗುವಾಗೆ ಅವ್ರ ಕಡೆ ಕೈ ತೋರಿಸ್ಬಿಟ್ಟು ಕೊಟ್ಟಿರುವಂಥ ಹೇಳಿಕೆಗಳಿದೆ. ಈಗ ಕೆಲವರೆಲ್ಲ ಈಗ ಟೀಕೆ ಮಾಡ್ತಾ ಇರ್ತಾರಲ್ಲ, ಪರೋಕ್ಷವಾಗಿ ಮಾಡ್ತಿರ್ತಾರೆ. ಇವರು ಡೈರೆಕ್ಟಾಗಿ ಈ ಅಡ್ಜಸ್ಟ್ಮೆಂಟು ಮತ್ತೊಂದು ಮಗದೊಂದು ಅನ್ನೋದನ್ನು ಕೈ ತೋರಿಸಿ ಹೇಳಿದಂಥ ಪ್ರಕರಣಗಳು ಕೂಡ ಘಟಿಸಿವೆ ಅಂತೇಳಿ. ಅಂದರೆ ಅಷ್ಟರ ಮಟ್ಟಿಗೆ ಅಲ್ಲಿ ಒಂದೇ ಪಕ್ಷದಲ್ಲಿದ್ದರೂ ಕೂಡ ಈ ರೀತಿಯ ಒಳಗೆ ಆಂತರಿಕವಾಗಿರುತ್ತಲ್ಲ ಬಿರುಕು, ಇವರಿಬ್ಬರು ನಡುವೆ ಬಹುವಾಗಿ ಇತ್ತು ಅನ್ನೋದು ಇವೆಲ್ಲವೂ ಕೂಡ ಸಾಕ್ಷಿ. ನೀವು ಕೇಳಿದ್ರಲ್ಲ ಯಾವಾಗ ಶುರು ಆಗಿತ್ತು ಮತ್ತು ಯಾವಾಗ ಒಂದಾಯಿತು ಅಂದರೆ ಈ ಎಲ್ಲ ಹಂತದಲ್ಲೂ ಆಗಿತ್ತು ಪಾಟೀಲ್ರೆ.
ಈಗ ನೀವು ಇಷ್ಟೊತ್ತಿನವರೆಗೂ ಈ ಎಲ್ಲ ವಿಚಾರ ಹೇಳಿದ್ರಲ್ಲ, BJP ಪಾಳೆಯದಲ್ಲಿ ಏನೆಲ್ಲ ನಡೀತಾ ಇದೆ, ಏನು ಎತ್ತ ಅಂತ ಹೇಳಿ, ಇದು ನಿನ್ನೆ ಕತೆ. ಈಗ ಲೇಟೆಸ್ಟ್ ಅಪ್ಡೇಟ್ ಒಂದು ಹೇಳ್ತೀನಿ ನೋಡಿ. ನೀವು ಗೋವಿಂದಣ್ಣನ ಮೂಲನ ತಿಳಿಸಿದ್ರಿ. ಈಗ ನನ್ನ ಮೂಲ ಕೆಲವು ವಿಚಾರಗಳನ್ನು ಇವತ್ತು ಲೇಟೆಸ್ಟ್ ತಾಜಾ ವಿಚಾರವನ್ನು ಹೇಳ್ತೀನಿ ನೋಡಿ. ಅಂದರೆ ಈ BJP ಅವ್ರ ದೋಸ್ತಿ ಇದ್ದಾರಲ್ಲ, ಯಾರು? JDSನವರಲ್ಲೂ ಕೂಡ ಈ ಸಮನ್ವಯತೆ ಕೊರತೆಯ ವಿಚಾರಕ್ಕೆ ಒಂದು ಬೆಳವಣಿಗೆ ಆಯ್ತು ಇವತ್ತು. ಏನಾಗಿದೆ ಅಂತಂದರೆ, ಶರಣಗೌಡ ಕಂದಕೂರವರು ಒಳಗಡೆ ಹೌಸಲ್ಲಿ ಹೋಗಿ ಕೂತಿದ್ದಾರೆ. ಇನ್ನೊಬ್ಬರು ಲೀಡರ್ ಬರ್ತಾರಲ್ಲಿ, ಅಲ್ರಿ ಶರಣಗೌಡ, ನಿಮ್ಮ ಪಾರ್ಟಿಯವರು ಸ್ಪೀಕರ್ ಎಲೆಕ್ಷನ್ನ ಬಹಿಷ್ಕಾರ ಮಾಡಿದ್ದಾರೆ, ನೀವು ನೋಡಿದ್ರೆ ಇಲ್ಲಿ ಬಂದು ಕೂತಿದ್ದಾರಲ್ಲ, ಇವ್ರು ಗೊತ್ತೇ ಇಲ್ವಂತೆ ಆ ಮ್ಯಾಟ್ರು. ಆಮೇಲೆ ಹೌದಾ ಅಂತ ಸೂಕ್ಷ್ಮವಾಗಿ ತಿಳ್ಕೊಂಡು ಹೊರಗಡೆ ಹೋದಾಗ JDSನ ನಾಯಕರೆಲ್ಲರೂ ಲಾಂಚಲ್ಲೇ ಇದ್ದಾರೆ, ಇವ್ರು ಮಾತ್ರ ಒಳಗಡೆ ಹೋಗಿ ಕೂತಿದ್ದಾರೆ. ಶರಣಗೌಡ ಕಂದಕೂರವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಸುರೇಶ್ ಬಾಬು ಅವ್ರಿಗೆ ಕ್ಲಾಸ್ ತೊಗೊಳ್ಳೋದು, ಅಥವಾ ಸಿಟ್ಟು ಮಾಡಿಕೊಂಡು, ಅಲ್ರಿ ಪಾರ್ಟಿಯಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ನಮಗೇ ಗೊತ್ತಿಲ್ಲ ಅಂತಂದರೆ ಹೆಂಗೆ? ಚುನಾವಣೆ ಬಹಿಷ್ಕಾರ ಮಾಡಿದ್ದೀವಿ ಅನ್ನೋಂಥ ವಿಚಾರ ನನಗೂ ಗೊತ್ತಾಗಿಲ್ಲ, ಇದು ಹೆಂಗೆ? ಇದು ಕಮ್ಯುನಿಕೇಷನ್ ಗ್ಯಾಪ್ ಯಾಕೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರಂತೆ. ನಾವು ಮೆಸೇಜ್ ಮಾಡಿದ್ವಿ, ನೀವು ನೋಡ್ಬೇಕ್ರಿ ಅಂದ್ರಂತೆ. ಮೆಸೇಜ್ ಮಾಡಿದ್ರೆ ಮುಗಿದೋಯ್ತಾ? ಫೋನ್ ಮಾಡಿ ಹೇಳ್ಬೇಕಲ್ವ ನೀವು, ನಾವು ನೋಡಿಲ್ಲಪ್ಪ, ಕಮ್ಯುನಿಕೇಷನ್ ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರಂತೆ. ಅಂದರೆ ಅಲ್ಲಿಯೂ ಕೂಡ ಈ ಸಮನ್ವಯತೆ ಕೊರತೆ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆಯಾ? ಸಮನ್ವಯತೆ ಅನ್ನೋದೇ ಸಮಸ್ಯೆ ಆಗ್ತಾ ಇದೆಯಾ ಅಂತ ಪ್ರಶ್ನೆ. ಪಾಟೀಲ್ರೆ, ಈಗ ಬಹುಶಃ ಇದಕ್ಕೆ ತುಂಬ ಚೆನ್ನಾಗಿ ಸಿಂಕ್ ಆಗೋಂಥ ಸ್ಟೋರಿ ನೆಕ್ಸ್ಟ್ ಕೂಡ ಒಂದು ಬರುತ್ತೆ, ಭಾಳ ಚೆನ್ನಾಗಿದೆ. ಏನು ಗೊತ್ತಾ, ಒಂದು ಕಾಂಟ್ರವರ್ಸಿ ಅದಾಗಿ ಆಗೋದು, ಅದು ನೆಕ್ಸ್ಟ್ ಸ್ಟೋರಿ ಭಾಳ ಮಜವಾಗಿದೆ. ಇನ್ನೊಂದು, ಇಲ್ಲಪ್ಪ ಇದು ಕಾಂಟ್ರವರ್ಸಿ ಆಗಬೇಕು ಅಂತಲೇ ಮಾಡೋದು. ಈಗ ಇವತ್ತು ನೆನೆ ನೋಡ್ತಾ ಇದ್ದಾರೆ ನೀವು ಇದು ಯಾರು ನಿಮ್ಮ ಕಂದಕೂರವ್ರನ್ನ, ಶರಣಗೌಡ ಕಂದಕೂರವ್ರನ್ನ ಇವತ್ತು ನೆನೆ ನೋಡ್ತಾ ಇದ್ದೀರಾ. ಇದು ಯಾವತ್ತಿಂದ ಶುರು ಆಗಿದೆ? ಶರಣಗೌಡ ಕಂದಕೂರು ಅವ್ರು ಏನೋ ಒಂದು ಪಾದಯಾತ್ರೆ ಮಾಡಬೇಕು ಅಂತ ಅವ್ರ ಕ್ಷೇತ್ರದಲ್ಲಿ ರೆಡಿ ಮಾಡ್ಕೊಂಡ್ರೆ, ನಿಖಿಲ್ ಕುಮಾರಸ್ವಾಮಿ ಅಲ್ಲೂ ಹೋದ್ರು ಹೈಜಾಕ್ ಮಾಡೋಕ್ಕೆ. ಮತ್ತು ರಾಜ್ಯಸಭಾ ಎಲೆಕ್ಷನ್ ಟೈಮಲ್ಲಿ ಕಂದಕೂರು ಹೇಳಿಕೆಗಳೆಲ್ಲ ನೀವು ನೋಡಿದ್ದೀರಿ. ಅವರು ಕ್ರಾಸ್ ವೋಟ್ ಮಾಡ್ತಾರೆ ಅಂತಲಿ ಲಿಸ್ಟಲ್ಲಿ ಫಸ್ಟ್ ಹೆಸರಿದ್ದಿದ್ದೆ ಅವ್ರದ್ದು ಪಾಟೀಲ್ರೆ. ಹಾಗಾಗಿ ಇದು ಹೊಸ್ತೇನೂ ಅಲ್ಲ. ಬಟ್ ಏನಂದರೆ, ನೀವು ನೋಡ್ತಾನೆ ಇರ್ತಿರಲ್ಲ, ಈಗ ಅಧಿವೇಶನದ ಟೈಮ್ ಇದೆಯಲ್ಲ, ನಾವು ನೆನ್ನೆ ಒಂದು ಸ್ಟೋರಿ ಕೊಟ್ಟಿದ್ವಿ, ನೆನಪಿದೆಯಾ? ಅಧಿವೇಶನ ಟೈಮ್ ಇಲ್ಲೇ ಇದೆಯಲ್ಲ, ಇದೊಂದು ಟೈಮ್ ಅವರಿಗೆ ತಮ್ಮ ಅಸಮಾಧಾನವನ್ನು ಪ್ರಕಟಿಸಲಿಕ್ಕೆ. ನೆನ್ನೆಲ್ಲ ಮಂತ್ರಿ ಸ್ಥಾನ ಕೊಡದಿದ್ರೆ ಮೌನ ಅಂಥೇಳಿ ನಾವು ಒಂದು ಟೈಟ್ಲ್ ಕೊಟ್ಟಿದ್ವಲ್ಲ, ಇದು ಹಂಗೆ. ಇದು ಈಗ ಗೊತ್ತಾಗೋರಿಗೆ ಗೊತ್ತು ಮಾಡ್ಕೊಳ್ಳೋರು ಹೆಂಗಾರು ಗೊತ್ತು ಮಾಡ್ಕೊತಾರೆ, ಒಂದು ಮೆಸೇಜ್ ಸಾಕಪ್ಪ ಗೊತ್ತು ಮಾಡ್ಕೊಳ್ಳೋದಿದ್ರೆ. ಆಮೇಲೆ ಅವರಷ್ಟೇನಾ, ಅವರಿಗೇನು ಕೈಗೊಬ್ಬ ಕಾಲೊಬ್ಬ ಇರ್ತಾನೆ, PA ಏನು, ಗನ್ಮನ್ ಏನು, PS ಏನು, OSD ಏನು, ಹೀಗೆ ಭಾಳ ಜನ ಇರ್ತಾರೆ. MLAಗಳಿಗೆ ಒಬ್ಬರ ಇಬ್ಬರ, ಅವ್ರು ಬೇಕಾದಷ್ಟು ಜನ ಅವ್ರು ಪ್ರೈವೇಟಾಗೂ ಹಾಕೊಂಡಿರ್ತಾರೆ, ಹಾಗೆ ಸರ್ಕಾರದಿಂದಲೂ ಇರ್ತಾರೆ. ಹೀಗಿರುವಾಗ ಪಾಟೀಲ್ರೆ, ಇದು ಈಗ ಜಾಣ ಕುರುಡು ಜಾಣ ಕಿವುಡು ಅಂತ ಇರುತ್ತಲ್ಲ, ಅದನ್ನು ಪ್ರದರ್ಶನ ಮಾಡ್ತಾರೆ ಇಂಥ ಸಂದರ್ಭಗಳಲ್ಲಿ ಅಂತ. ಇವತ್ತು ಮಧ್ಯಾಹ್ನ ಆಗಿದೆ ಆ ಘಟನೆ ಪಾಟೀಲ್ರೆ, ಭಾಳ ಆದರೆ ಭಾಳ ಮಜವಾಗಿತ್ತು. ಇವ್ರು ಹೋಗಿ ಕೇಳೋದು, ಇವರೊಬ್ಬರೇ ಒಳಗೆ ಕೂತಿರೋದು ಅಸೆಂಬ್ಲಿ ಒಳಗೆ, ಹೊರಗೆ ಬಂದು ಕೇಳಿದಾಗ ಇಲ್ಲಪ್ಪ ನಾ ಮೆಸೇಜ್ ಮಾಡಿದ್ದೀನಿ ಅನ್ನೋದು, ನಾ ಮೆಸೇಜ್ ನೋಡಿಲ್ಲ ಅನ್ನೋದು, ಹೆಂಗಿದೆ ನೋಡಿ ಇದು. ಅಂದರೆ ಈಗ ಸ್ಕ್ರಿಪ್ಟೆಡ್ ಅಂತಾರಲ್ಲ, ಅಷ್ಟು ಚೆನ್ನಾಗಿತ್ತು ಅಂತೇಳಿ ಪಾಟೀಲ್ರೆ. ಓಕೆ, ನೋಡೋಣ ಇವರೆಲ್ಲ ಯಾವಾಗ ಸರಿ ಹೋಗ್ತಾರೆ, ಅಥವಾ ಸಮನ್ವಯತೆ ಅನ್ನುವಂಥದ್ದು ಇಬ್ಬರ ಮಧ್ಯೆ ಯಾವಾಗ ಬರುತ್ತೆ ಅಂತ ನೋಡೋಣ. ಈಗ ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ. ಬಾಯಿ ತಪ್ಪಿ ಕಣ್ ತಪ್ಪಿ ಕಡೆಗೆ ಕಾಲ್ ತಪ್ಪಿಯೂ ಕಾಂಟ್ರವರ್ಸಿ ಆಗುತ್ತೆ. ಆದರೆ ಬೇಕು ಅಂತಾನೆ ಹಾದಿ ತಪ್ಪಿಸಿದ್ರೆ ಅವರೇ ಕಾಂಟ್ರವರ್ಸಿ ಮಾಡ್ಕೊಂಡಂಗೆ ಆಗುತ್ತೆ. ಇಲ್ಲಿ ಆಗಿರೋದು ಅದೇ. ಏನದು ನೋಡೋಣ ಒಳನೋಟದಲ್ಲಿ. ಅಯ್ಯೋ ಪಾಪ, ಏನೋ ಮಾಡೋಕ್ ಹೋದ್ರು ಅದು ಇನ್ನೇನೋ ಆಯ್ತು, ಹಿಂಗ ಕಾಂಟ್ರವರ್ಸಿ ಆಯ್ತು ಅಂದ್ರೆ ಅದು ಬೇರೆ ವಿಷಯ. ಆದ್ರೆ ಇದು ಹೆಂಗಿದ್ಯಪ್ಪ ಅಂದ್ರೆ, ಕಾಂಟ್ರವರ್ಸಿ ಆಗ್ಲಿ ಅಂತಾನೆ ಈ ಲೆಟ್ರು ಬರ್ದಂಗಿದೆ. ಈ ಲೆಟರ್ ಪ್ಲಾನ್ ಹೆಂಗಿದ್ಯಪ್ಪ ಅಂದ್ರೆ, ಆ ಲೆಟರ್ಗೆ ವೈಟ್ ಪೇಂಟ್ ಬಳಿಯೋದ್ರಲ್ಲೂ ಟ್ರಿಕ್ಸು, ಲೆಟರ್ ಬರ್ದಿರೋ ಸ್ಟೈಲಲ್ಲೂ ಪಾಲಿಟ್ರಿಕ್ಸು. ಅಬ್ಬಬ್ಬಬ್ಬ, ಜಮೀರ್ ಅಹ್ಮದ್ ಖಾನ್ ಅಂದ್ರೆ ಜಮೀರ್ ಅಹ್ಮದ್ ಖಾನಪ್ಪ. ನಿಮ್ ತರ ದೇಶದಲ್ಲಿ ಯಾರು ಇಲ್ಲ, ಎದ್ದೇಳಿ ಸಾರ್ ಅಂತ ಸಿದ್ದರಾಮಯ್ಯಂಗೆ ಇವರು ಡೈಲಾಗ್ ಹೊಡೆದಿದ್ರಲ್ಲ, ಆ ಡೈಲಾಗು ಈ ಪುಣ್ಯಾತ್ಮಂಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ಅಂತ ಗೋವಿಂದಣ್ಣ ಅಂದಿದ್ದೇ ತಡ. ಏನ್ ಗೋವಿಂದಣ್ಣ, ಜಮೀರ್ ಕಾಂಟ್ರವರ್ಸಿನ ಏನದು ನಿಮ್ ಬ್ರದರ್ ಟ್ರಿಕ್ಸು, ಪಾಲಿಟ್ರಿಕ್ಸು ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಜಮೀರ್ ಕಾಂಟ್ರವರ್ಸಿ ಕತೆ. ವಿಷಯ ಏನಪ್ಪಾ ಅಂದ್ರೆ, ಜಮೀರ್ ಅಹ್ಮದ್ ಖಾನ್ 10 ಸಾರಿ ಗುರು ಅಂತ ಹೇಳಿ, 100 ಸಾರಿ ನಾಯಕ ಅಂತ ಹೇಳಿ, ಕಡೆ
ಕೊನೆಗೆ ಸಾಷ್ಟಾಂಗ ಮೇಲೆ ಸಾಷ್ಟಾಂಗ ಹಾಕಿ ಲಾಬಿ ಮೇಲೆ ಲಾಬಿ ಮಾಡಿ ಎಂದೂ ಮಾಡದ ದಿಲ್ಲಿ ಟೂರನ್ನೂ ಮಾಡಿ ಹಂಗೂ ಹಿಂಗೂ ಮಂತ್ರಿ ಏನೋ ಆದ್ರು. ಆದ್ರೆ ಖಾತೆ ಕೊಟ್ಟಾಗ ಇವರಿಷ್ಟದ ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ಜು, ವಕ್ಫು ಇವ್ರ ಕೈಯಿಂದ ಕಿತ್ತು ಖಾದರ್ ಕೈ ಕೊಟ್ರು. ಇದೆಂಗೆ ಅಂದ್ರೆ ಮಗು ಕೈಯಿಂದ ಅದರ ಫೇವ್ರೆಟ್ ಸ್ವೀಟೇ ಕಿತ್ಕೊಂಡ್ರೆ ಮಗು ಏನ್ ಮಾಡುತ್ತೆ ಹೇಳಿ? ಅದಿರ್ಲಿ, ಈಗ ಜಮೀರು ಸಿಎಂಗೆ ಒಂದು ಲೆಟರ್ ಬರೆದಿದ್ದಾರೆ. ಇದೇ ಲೆಟರೇ ಈಗ ಕಾಂಟ್ರವರ್ಸಿ ಆಗಿರೋದಾ? ಅಲ್ಲಲ್ಲ, ಈ ಲೆಟ್ರು ನೋಡಿದ್ರೆ ಕಾಂಟ್ರವರ್ಸಿ ಆಗ್ಲಿ ಅಂತಾನೆ ಬರ್ದಂಗಿದೆ ಅಂತ ಮಾತಾಡ್ತಾ ಇದ್ದಿದ್ದು ಸರಿನೇ ಇದ್ದಂಗಿದೆ. ಯಾಕಂದ್ರೆ ಇಲ್ಲಿ ನೋಡಿ, ಜಮೀರ್ ಅಹ್ಮದ್ ಖಾನ್ ಸಿಎಂಗೆ ಹಳೆ ಲೆಟರ್ ಹೆಡ್ ಅಲ್ಲಿ ಪತ್ರ ಬರೆದಿದ್ದಾರೆ. ಅದರಲ್ಲಿ ವಕ್ಫ್, ಹಜ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಈಗ ಅವರ ಕೈಯಲ್ಲಿ ಇಲ್ಲದೇ ಇರೋದ್ರಿಂದ ಅದನ್ನ ವೈಟ್ನರ್ ಹಾಕಿ ಅಳಿಸಿದ್ದಾರೆ. ಆದ್ರೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಅಂತಾನೆ ಬರೆದಿರೋ ಪತ್ರದಲ್ಲಿ ವಿಜಯನಗರ ಉಸ್ತುವಾರಿ ಸಚಿವರು ಅನ್ನೋದಕ್ಕೆ ವೈಟ್ನರ್ ಹಾಕದೆ ಹಾಗೆ ಬಿಟ್ಟಿದ್ದಾರೆ. ಅಸಲಿ ಮ್ಯಾಟ್ರು ಏನಪ್ಪಾ ಅಂದ್ರೆ ವಕ್ಫ್, ಹಜ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಮಾತ್ರ ವೈಟ್ನರ್ ಹಾಕಿದ್ದಾರೆ ಅನ್ನೋ ಮೆಸೇಜ್ ಹೋಗ್ಲಿ, ಕಾಂಟ್ರವರ್ಸಿ ಆಗ್ಲಿ ಅಂತಾನೆ ಮಾಡಿರೋದು ಅಂತ ಚಾಮರಾಜಪೇಟೆ ಆಫೀಸ್ ಕೆಳಗಿನ ದಾವಣಗೆರೆ ಬೆಣ್ಣೆ ದೋಸೆ ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ಟಾಕ್ ಅಂತೆ. ಇದೆಲ್ಲ ಬರೀ ಹೆಡ್ಡರ್ ಮ್ಯಾಟ್ರ್ ಆಯಿತು. ಇನ್ನು ಅಸಲಿ ಮ್ಯಾಟ್ರು ಮೇನ್ ಕಂಟೆಂಟ್ನಲ್ಲಿದೆ. ಅದೇನಪ್ಪ ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣನ ಮಾಡೋದಕ್ಕೆ ಆಗಲ್ಲ ಅಂತ ಜಮೀರ್ ಇದೇ ಲೆಟ್ರಲ್ಲಿ ಹೇಳಿರೋದು. ವಿಜಯನಗರ ಜಿಲ್ಲೆ ಉಸ್ತುವಾರಿ ಬೇಡ ಅಂತ ಹೇಳೋಕೆ ಪತ್ರ ಬರೆದಿರೋ ಜಮೀರ್ ಅದರಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಮಾಡೋಕೆ ಬರಕ್ಕಾಗಲ್ಲ ಅಂತಾನೆ ಶುರು ಮಾಡಿರೋ ಉದ್ದೇಶವೇ ತನಗೆ ಅಸಮಾಧಾನ ಇದೆ ಅನ್ನೋದು ಗೊತ್ತಾಗ್ಲಿ ಅಂತ ಮಾಡಿದ್ದಾರೆ ಅನ್ನೋದು ಅದೇ ಚಾಮರಾಜಪೇಟೆಯ ಕುರಿ ಮೈದಾನದಲ್ಲಿ ಮುಂದುವರಿದ ಟಾಕು. ವಿಷಯ ಇಲ್ಲಿಗೆ ಮುಗಿಯುತ್ತಾ ಕೇಳಿದ್ರೆ ಇದಿನ್ನು ಬರೀ ಸ್ಟಾರ್ಟು. ಮುಂದೈತೆ ಅಸಲಿ ಮ್ಯಾಟ್ರು ಅನ್ನೋ ಮಾತು ಕೇಳಿ ಬಂದಿದ್ದು ಅದೇ ಚಾಮರಾಜಪೇಟೆಯ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲಿನ ಮೇಲಿನ ಕಚೇರಿಯಲ್ಲಿ. ಅದೇನು ಮತ್ತೊಂದು ಮ್ಯಾಟ್ರು ಅಂದರೆ ಜಮೀರ್ ಕೈಯಿಂದ ವಕ್ಫು, ಹಜ್ಜು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಿತ್ಕೊಂಡಿರೋದ್ರಿಂದ ಇನ್ನು ಮುಂದೆಯೂ ಹಿಂಗೆ ಇಂಡೈರೆಕ್ಟ್ ಆಗಿ ಮೆಸೇಜು ಡ್ಯಾಮೇಜ್ ಮಾಡೋಕೆ ಸ್ಟೇಜು ರೆಡಿ ಆಗೋದು ಅದೇ ಬೆಣ್ಣೆ ದೋಸೆ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ಜಮೀರ್ ಅಹ್ಮದ್ ಅವರು ಕೆಲವು ಕಾರಣಗಳನ್ನು ಕೊಟ್ಟು ಧ್ವಜಾರೋಹಣಕ್ಕೆ ಹೋಗೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಅಸಮಾಧಾನದ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗ್ತಾ ಇದೆ. ವೀರೇಂದ್ರ, ನನಗಿಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದೇನಂತಂದರೆ, ಈ ಜಮೀರ್ ಅಹ್ಮದ್ ಅವರು ಈಗ ಎಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ ಅನ್ನೋದು ಒಂದು ಕಡೆ, ಆದರೆ ಧ್ವಜಾರೋಹಣಕ್ಕೆ ಯಾಕೆ ಆಗಲ್ಲ ಹೋಗೋದಕ್ಕೆ ಅಂತ ಕಾರಣ ಕೊಟ್ಟಿದ್ದಾರಲ್ಲ, ಅಬ್ಬಬ್ಬಬ್ಬಬ್ಬ, ಆ ಕಾರಣ ಮಾತ್ರ ಸೂಪರ್ ರೀ. GBA ಎಲೆಕ್ಷನ್, ಇದೇ ಪಾರ್ಟಿಯವರು ಕೋರ್ಟ್ಗೆ ಹೋಗಿ ಮಹಾಸ್ವಾಮಿ ಈಗ ಸದ್ಯಕ್ಕೆ ಕೋರ್ಟ್ ಇದು ಏನು GBA ಎಲೆಕ್ಷನ್ ಮಾಡೋಕ್ಕಾಗಲ್ಲ, ದಯವಿಟ್ಟು ನಮಗೆ ಸಮಯ ಬೇಕು, SIR ಅಲ್ಲಿ ಬ್ಯುಸಿ ಇದ್ದಾರೆ ಅಧಿಕಾರಿಗಳು, ಅಲ್ಲಿ ಬ್ಯುಸಿ ಇದ್ದಾರೆ, ಇಲ್ಲಿ ಬ್ಯುಸಿ ಇದ್ದಾರೆ, ಹಂಗಾಗಬೇಕು ಹಿಂಗಾಗಬೇಕು ಅಂತ ಹೇಳ್ಕೊಂಡು ಮುಂದೂಡ್ಕೊಂಡು ಬಂದಿದ್ದು ಇವರದ್ದೇ ಪಾರ್ಟಿಯವರು. ಈಗ ಅಲ್ಲಿ ಕೊಟ್ಟಿರೋ ಕಾರಣ ಏನಂತಂದರೆ GBA ಎಲೆಕ್ಷನ್ ಇದೆ, ಉಪಚುನಾವಣೆ ಇದೆ, ಹಿಂಗಾಗಿ ಹೋಗೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೂಪರ್. ಜಮೀರ್ ಅಹ್ಮದ್ ಅವ್ರಿಗೆ ಹಾಸ್ಯ ಪ್ರಜ್ಞೆಯ ಬಿರುದನ್ನೇನಾದರೂ ಕೊಡಬೇಕಾ? ಪ್ರಾಕ್ಟಿಕಲ್ ಜೋಕ್ ಮಾಡ್ತಿದ್ದಾರೆ ಹೆಂಗೆ ಅವರು? ಪಾಟೀಲ್ರೆ, ಒಂದು ಸರ್ವೆ ಆಗಿತ್ತಂತೆ ಕರ್ನಾಟಕದ ಪೊಲಿಟಿಷಿಯನ್ಸಲ್ಲಿ ಯಾರು ಟ್ರಾಲರ್ಸಿಗೆ ಭಾಳ ಇಷ್ಟ ಯಾರು ಅಂತ ಹೇಳಿ. ಅದ್ರಲ್ಲಿ ನಂಬರ್ 1 ಇದ್ದಾರೆ ಇದೇ ಜಮೀರ್ ಅಹ್ಮದ್ ಖಾನ್ ಅವರು. ನೀವು ನೋಡಿರ್ತೀರಿ, ಹೈಯೆಸ್ಟ್ ಟ್ರಾಲ್ ಆಗೋದು ಅವ್ರದೇ. ಕಂಜಾಜುಲೇಷನ್ ಬ್ರದರ್, ಹಬ್ಬಬ್ಬ ಲಾಟ್ರಿ ಎಲ್ಲ ನೋಡಿದಿರಲ್ಲ. ಅದು ಯಾಕಂದ್ರೆ ಬಹುಶಃ ಇಂಥ ಅವರ ಈ ರೀತಿಯ ಒಂದು ಕೆಲವು ಸಾಹಸಗಳಿರುತ್ತಲ್ಲ, ಇಂಥ ಸಾಹಸಗಳಿಂದನೇ ಅವ್ರು ಬಹಳ ಇಷ್ಟ ಆಗೋದು ಅಂತ ಹೇಳಿ. ಈ ಲೆಟರ್ ನೋಡ್ಬಿಟ್ರೆ ಭಾರಿ ಮಜವಾಗಿದೆ ಪಾಟೀಲ್ರೆ. ಈ ಲೆಟ್ರಲ್ಲಿ ಅವರು ಬರ್ದಿರೋದು ಇದ್ರಲ್ಲಿ ಕಾಣಿಸುತ್ತೋ ಇಲ್ಲೋ, ನಾವು ತೋರಿಸಿದೀವಿ ಅದರಲ್ಲಿ ಎಲ್ಲಿ ವೈಟ್ನರ್ ಹಾಕ್ಬೇಕು ಎಲ್ಲ ಸ್ಕೆಚ್ ಹಾಕಿ ಹಾಕ್ದಂಗಿದೆ ಪಾಟೀಲ್ರೆ. ಯಾವ್ದು ಹೈಲೈಟ್ ಮಾಡಬೇಕು, ಯಾವ ಫ್ರೇಸ್ ಹೆಂಗಿರ್ಬೇಕು, ಯಾವ ಲೈನ್ ಎಲ್ಲಿರ್ಬೇಕು ಎಲ್ಲ ಭಾಳ ಚೆನ್ನಾಗಿ, ಅಂದರೆ ಈಗ ಇರುತ್ತಲ್ಲ ಸ್ಕ್ರಿಪ್ಟೆಡ್ ಅಂತೇಳಿ, ಅಷ್ಟು ಚೆನ್ನಾಗಿದೆ ಇದು ಅಂತೇಳಿ ಈ ಲೆಟ್ರ್ ನೋಡ್ತಾ ಇದ್ರೆ. ಮತ್ತೇನು ಗೊತ್ತಾ ಪಾಟೀಲ್ರೆ, ಈಗ ಇವ್ರು ಹೇಳಿರೋದೇನು, GBA ಎಲೆಕ್ಷನ್ ಇದೆ, GBA ಎಲೆಕ್ಷನ್ ಇರೋದ್ರಿಂದ ಹಿಂಗೆಲ್ಲ ಧ್ವಜಾರೋಹಣ ನಾಳೆ ಇದೆಯಾ ಪಾಟೀಲ್ರೆ? GBA ಎಲೆಕ್ಷನ್ ನಾಳೆನಾ ನಾಡಿದ್ದ ಪಾಟೀಲ್ರೆ? ನಾಳೆ ಧ್ವಜಾರೋಹಣ ಇದೆಯಪ್ಪ. ಯಾವ್ದ್ರದ್ದು? ಸ್ವಾತಂತ್ರ್ಯ ದಿನಾಚರಣೆ, ಅದು ನಮಗೆ ಗೊತ್ತು. ಇವ್ರು GBA ಎಲೆಕ್ಷನ್ ಕಾರಣ ಕೊಡ್ತಾರೆ ಅಂದ್ರೆ
ನೀವು ಯೋಚನೆ ಮಾಡಿ, ನನ್ನ ಪ್ರಕಾರ GB ಎಲೆಕ್ಷನ್ ಇವಾಗಲ್ಲ. ನಮ್ಮ ಗೋವಿಂದಣ್ಣ ಹೇಳ್ತಾ ಇದ್ರೆ ಏನಂತ ಗೊತ್ತಾ, ಈ ಸರ್ಕಾರ ಇರೋವರೆಗೂ GB ಎಲೆಕ್ಷನ್ ಆಗಲ್ಲ, 2028 GB ಎಲೆಕ್ಷನ್ ಆಗಲ್ಲ ಅಂತ. ಆಮೇಲೆ ಮೇಲಾಗಿ ಈಗ GB ಎಲೆಕ್ಷನ್ ಆಯ್ತು, ಈ ಜಮೀರ್ ಅಹಮದ್ ಅವ್ರ ಪ್ರಕಾರ GB ಎಲೆಕ್ಷನ್ ನಾಳೆನೇ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ, ಅಥವಾ ನಾಡಿದ್ದೇ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ. ಸ್ಪೆಷಲ್ ಫ್ಲೈಟ್ ಎಲ್ಲ ಇಟ್ಕೊಂಡಿರು ಜಮೀರ್ ಅವರು. ಮಿನಿಸ್ಟರ್ ಖಾತೆ ಬೇಕು ನನಗೆ ಅಂತ ಹೇಳಿ ಡೆಲ್ಲಿಗೆ ಎಷ್ಟು ಸರಿ ಹೋಗಿ ಬಂದ್ರಿ ಇವರು? ಯಾರಿಗೂ ಗೊತ್ತಾಗದೆ ಇರೋ ಹಂಗೆ ಹೋಗಿ ಬಂದು ಡೆಲ್ಲಿಗೆ ಹೋಗಿ ಬಂದು ಯಾವ ರೇಂಜ್ಗೆ. ಇಲ್ಲೇ ವಿಜಯನಗರಕ್ಕೆ ಹೋಗೋಕ್ಕಾಗಲ್ವಾ? ಆಯ್ತಪ್ಪ, ಧ್ವಜಾರೋಹಣ ಮಾಡಿ ಬಂದು ಎಲೆಕ್ಷನ್ ಮಾಡಿ, ಯಾರು ಬೇಡ ಅಂತಾರೆ? ಇದ್ರೆ ಎಲೆಕ್ಷನ್ ಇದ್ರೆ ಏನು ಜನಕ್ಕೆ ಏನು ಹೂವು ಕೂರಿಸ್ತಿದಾರ ಹೆಂಗೆ ಅಂತ ನೀವು ಹೇಳಿದ್ ಬಾರಿ. ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ನೋಡಿ. ನೀವು ಹೇಳಿದ್ರಲ್ಲ, ರಾತ್ರಿ ನಾವು ರಿಪಬ್ಲಿಕ್ ಕನ್ನಡಕ್ಕೆ ನಮ್ಮ ಚಾನಲ್ಗೆ ಅವರು ಚಿಚ್ಚಾಟ್ ಕೊಡ್ತಾರೆ, ನಾನು ಲೈಫಲ್ಲೇ ನಾನು ಲಾಬಿ ಮಾಡಕ್ಕೆ ಡೆಲ್ಲಿಗೆ ಹೋಗಿಲ್ಲ ಅಂತ. ಬೆಳಗ್ಗೆ ಎದ್ದು ನಾನು ಚೆಕ್ ಮಾಡ್ತೀನಿ, ಅಲ್ಲೇ ಇದ್ರು ಡೆಲ್ಲಿಯಲ್ಲಿ. ಬೆಳಗ್ಗೆ 7 ಗಂಟೆಗೆ ಡೆಲ್ಲಿಯಲ್ಲಿ ಪುಣ್ಯಾತ್ಮರು. ಅದೇ ಈಗ ಧ್ವಜಾರೋಹಣಕ್ಕೆ ಹೋಗಿ ಇವರಿಗೆ GBA ಎಲೆಕ್ಷನ್ ಅಡ್ಡಿ ಆಗುತ್ತೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಅಡ್ಡಿ ಆಗುತ್ತೆ. ನೀವು ಹೇಳ್ತೀನಿ ಪಾಟೀಲ್ ರೈ, ಇವರು ಈಗ ನೀವು ಹೇಳಿದ್ರೆ ಈಗ ಡಿಸೆಂಬರ್ವರೆಗೂ ಸುಪ್ರೀಂ ಕೋರ್ಟಲ್ಲಿ ಟೈಮ್ ತಗೊಂಡಿದ್ದಾರೆ ಅಂತ. ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, GBAನ 5 ಭಾಗ ಇದ್ರೆ ಸರಿಯಾಗಲ್ಲ, ಅದನ್ನು 3 ಭಾಗನೋ 2 ಭಾಗನೋ ಮಾಡಬೇಕು ಅಂತ. ಹಂಗೇನಾದರೂ ಕೈ ಹಾಕಿದ್ರು ಅಂದರೆ 2028 ಅಲ್ಲ, ನೀವು GB ಎಲೆಕ್ಷನ್ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇನ್ನು ಇವರು ಧ್ವಜಾರೋಹಣ ಮಾಡೋದು ಯಾವಾಗ? ಈ ವರ್ಷದ ಕಳೆದು 80ನೇ ಸ್ವಾತಂತ್ರ್ಯೋತ್ಸವ ಕಳೆದು, 81ನೇದು ಕಳೆದು, 82ನೇದು ಕಳೆದ್ರು ಇವ್ರು ಧ್ವಜಾರೋಹಣ ಮಾಡೋಕ್ಕಾಗಲ್ಲ ಅಂತೇಳಿ. ಅಂದರೆ ಈ ಕುಂಟು ನೆಪಗಳು ಅಂತಾರಲ್ಲ, ಅದಕ್ಕೆ ಹೇಳಿದ್ದು. ಈಗ ಪ್ಲಾನ್ಡಾಗಿ ಮಾಡೋವಂಥದ್ದು, ಈಗ ಕಾಂಟ್ರವರ್ಸಿ ಅದಾಗಿ ಆಗೋದು ಬೇರೆ ಪಾಟೀಲ್ರೆ. ಕಾಂಟ್ರವರ್ಸಿ ಆಗಲಿ ಅಂತಲೇ ಮಾಡೋದಿದೆಯಲ್ಲ, ಅದಕ್ಕೆ ನಾವು ಕೊಟ್ಟರೆ ಟೈಟ್ಲು ಖಾತೆಗೆ ಖ್ಯಾತೆ ಹಿಂಗೂ ಆಗುತ್ತೆ ಅಂತೇಳಿ. ಹೆಂಗೆಲ್ಲ ಆಗುತ್ತೆ ನೋಡಿ, ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ. ಅವಾಗ ಹೆಂಗೆ ಮಾಡ್ತಾರೆ? ಹಿಂಗೆ ಕೊಟ್ಬಿಡೋದೊಂದು ಆಯ್ತಲ್ಲ, ಇನ್ನೇನು ಬೇಕು. ಇವತ್ತು ಇನ್ನೂ ಒಂದು ಲೇಟೆಸ್ಟ್ ಹೇಳ್ತೀನಿ ನೋಡಿ ಪಾಟೀಲ್ರೆ, ಈಗ ಸ್ವಲ್ಪ ಹೊತ್ತಿಗೆ ಮೊದಲಾಗಿರೋದು. ವಿಧಾನಸಭೆಯಲ್ಲಿ ಸುನಿಲ್ ಕುಮಾರ್ ಅವರು ಇದನ್ನ ಡಿಸ್ಕಷನ್ಗೆ ತಾತಾರೆ ನೋಡಿ. ಜಮೀರ್ ಅಹಮದ್ ಖಾನ್ ಅವರು ಈ ರೀತಿ ಲೆಟರ್ ಬರೆದಿದ್ದಾರೆ, ಧ್ವಜಾರೋಹಣ ಮಾಡೋಕ್ಕಾಗಲ್ಲ ಅಂತ ಹೇಳಿ, ದೇಶದ್ರೋಹದ ನಡೆ ಅಲ್ವಾ ಇದು ಅಂತೆಲ್ಲ ಕೇಳ್ತಾರೆ ಅವರು. ಪರಮೇಶ್ವರ್ ಅವರು ಹೇಳ್ತಾರೆ ಇದು ನಿಂತ್ಕೊಂಡು, ಇಲ್ಲ ಹಂಗಲ್ಲ, ಅವರಿಗೆ ಆರೋಗ್ಯ ಸರಿ ಇಲ್ಲ ಅದಕ್ಕೋಸ್ಕರ ಅಂತೇಳಿ. ಆರೋಗ್ಯ ಸರಿ ಇಲ್ಲ ಅಂದ್ರೆ ಈ ಲೆಟರ್ ಎಲ್ಲೂ ಇಲ್ವೇ ಇಲ್ಲಲ್ಲ ಅಂತೇಳಿ ಕೇಳ್ತಾರೆ ಅವರು. ಕಡೆಗೆ ಸುನಿಲ್ ಕುಮಾರ್ ಅವರು ಇದನ್ನ, ಅವರು ಅಶ್ವಥ್ ನಾರಾಯಣ ಎಲ್ಲ ನಿಂತ್ಕೊಂಡು ಮಾತಾಡಿ ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಭಾತ್ಯಾಗ ಮಾಡಿದ್ದಾರೆ ಪಾಟೀಲ್ರೆ. ಅಂದ್ರೆ ಇದು ಪೊಲಿಟಿಕಲ್ಲಿನೂ ಕೂಡ ಅಲ್ಲಿ ಅಧಿವೇಶನದಲ್ಲೂ ಹೆಂಗ್ ಚರ್ಚೆಗೆ ಬಂದಿದೆ ಅಂತೇಳಿ. ಅಲ್ಲಿ ನೋಡಿ, ಅಲ್ಲಿ ಬರ್ತಾ ಇದೆ ಈಗ. ಅಲ್ಲಿ ಕುಣಿಗಲ್ ರಂಗನಾಥ್ ಅವರು ಇದಕ್ಕೆ ನಿಂತ್ಕೊಂಡು ಮಾತಾಡ್ತಾರೆ, ಇಲ್ಲ ಹಿಂಗೆ ಹೇಳೋದು ನೀವು ಸರಿಯಲ್ಲ, ಹಂಗೆ ಅಂತಲ್ಲ. ಇದೊಂದು ಒಳ್ಳೆ ಡಿಬೇಟು ಆಗಿದೆ ಅಲ್ಲಿ. ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಆದ್ರೆ ಇದೆಲ್ಲ ಆಗ್ಲಿ ಅಂತಾನೆ ಅವರಿಗೂ ಇದೇ ಬೇಕಿತ್ತು ಅಂತ. ಈಗ ಚರ್ಚೆ ಆಗ್ತಿದೆಯಲ್ಲ, ನೀವು ಸ್ಕ್ರೀನ್ ಮೇಲೆ ನೋಡ್ಕೊತಿದ್ರಲ್ಲ, ಇದೇ ಅವರಿಗೂ ಬೇಕಾಗಿತ್ತು, ಅವ್ರಿಗೆ ಬೇಕಾಗಿದ್ದೇ ಆಗ್ತಾ ಇದೆ ಅಲ್ಲಿ. ಇಷ್ಟೇ ಪಾಟೀಲ್ ಇದ್ರ ಮರ್ಮ. ಓಕೆ, ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ. ಇನ್ನೇನು ಸಿಕ್ ಹಾಕೋತಾರೆ, ಈಗ ಗುಂಡಿಗೆ ಬೀಳ್ತಾರೆ ಎನ್ನುವಾಗ ಪುಷ್ಪಕ ವಿಮಾನವೇ ಬಂದು ಕೂರಿಸ್ಕೊಂಡು ಹೋದ್ರೆ ಹೆಂಗಾಗುತ್ತೋ ಹಂಗೆ ಆಗ್ತಿದೆ ಕರ್ನಾಟಕದ CM ಕತೆ. ಈಗ ಸರ್ಕಾರದ ಒಂದು ಆದೇಶ ಹಾಗೂ ಅದರ ವಾಪಸ್ಗೆ ನಿರ್ದೇಶನ ಎರಡೂ ಕೂಡ CM ಪಾಲಿನ ಶಾಪ ಪಾಪರ್ ಆಗೋ ಹಾಗೆ ಮಾಡಿದ್ದು ಹೇಗೆ? ಗೋವಿಂದಣ್ಣ ಹೇಳಿದಾರೆ, ನೋಡ್ಕೊಂಬನ್ನಿ. ಮಾಡೋದು ಯಾಕೆ, ಆಮೇಲೆ ವಾಪಸ್ ತಗೊಳ್ಳೋದು ಯಾಕೆ? ಗೌರ್ಮೆಂಟಿನ ಆರ್ಡ್ರು ಅಂದ್ರೆ ಅದಕ್ಕೆ ಕೌಡೆ ಕಾಸಿನ ಕಿಮ್ಮತ್ತು ಇಲ್ವಾ? ಹೆಂಗ್ ಬೇಕೋ ಹಂಗೆ ಆರ್ಡರ್ ಮಾಡ್ಬೋದಾ? ಹಿಂಗಿದೆ ನೋಡಿ, ಅವ್ರು ಆರ್ಡರ್ ಮಾಡಿದ್ದು ಇವ್ರಿಗೆ ಗೊತ್ತೇ ಆಗ್ಲಿಲ್ವಂತೆ, ಇವ್ರು ಮಾಡಿದ್ದು ಅವ್ರಿಗೆ ಗೊತ್ತಾಗ್ಲಿಲ್ವಂತೆ, ಅದಕ್ಕೆ ಈಗ ವಾಪಸ್ ತಗೋತಾರಂತೆ. ಸರ್ಕಾರದ ಆರ್ಡ್ರು ಅಂದ್ರೆ ಕಳ್ಳೆಪುರಿ ಪೇಪರ್ಗಿಂತ ಕಡೆ ಆಯ್ತಾ ಅಂತ ಗುಣಗ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅಲ್ಲಿಗೆ ಯಾವುದೋ ಸರ್ಕಾರಿ ಆದೇಶದ ಯೂ ಟರ್ನ್ ರಿಪೋರ್ಟ್ ಅವ್ರ ಕಿವಿಗೆ ಬಿದ್ದಿದೆ ಅಂತ ಖಾತ್ರಿ ಆಗಿದ್ದೆ ತಡ ಕೇಳ್ಬಿಟ್ವಿ. ಅರೆ ಗೋವಿಂದಣ್ಣ, ಯಾವ ಆರ್ಡರ್ ಬಗ್ಗೆ ಮಾತಾಡ್ತಿದ್ದೀರಿ? ಏನು ಹೊಸ ಕಥೆ ನಿಮ್ದು? ಸರ್ಕಾರಿ ಆದೇಶನ ಕಳ್ಳೆಪುರಿ ಪೇಪರ್ಗಿಂತ ಕಡೆ ಮಾಡಿದ್ಯಾರು? ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ. ಆಗ ಬಾಯ್ಬಿಟ್ರು ನೋಡಿ ತುಘಲಕ್ ದರ್ಬಾರಿನಂಥ ಆದೇಶದ ಕತೆ. ವಿಷಯ ಏನಪ್ಪಾ ಅಂದ್ರೆ, 2 ದಿನಗಳ ಹಿಂದಷ್ಟೇ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ರಾಜ್ಯಾದ್ಯಂತ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಮಾಡಿತ್ತು. ಅದಾಗಿ 2ನೇ ದಿನ ಅಂದ್ರೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ CM ಈ ಆದೇಶದ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿರೋದು. ಅದೇ ಕ್ಯಾಬಿನೆಟ್ಟಿನ ಗಟ್ಟಿ ಮೂಲಗಳಿಂದ ನಮಗೆ ಗ್ಯಾರಂಟಿ ಆಗಿದೆ. CM ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಲೆ ಗರಂ ಆಗಿದ್ಯಾಕೆ ಅಂತ ಕೇಳಿದ್ರೆ, ಅದೇ ಕ್ಯಾಬಿನೆಟ್ಟಿನ ಗಟ್ಟಿ ಮೂಲಗಳು ಹೇಳಿದ್ದೇನಪ್ಪಾ ಅಂದ್ರೆ, ಗುಟ್ಕಾ ಪಾನ್ ಮಸಾಲ ಆದೇಶ ಆಗೋ ಮೊದಲು CMಗೆ ಗೊತ್ತೇ ಆಗ್ಲಿಲ್ವಂತೆ.
ಸಿಎಂಗೆ ಹೇಳ್ದೆ ಕೇಳದೆ ರಾತ್ರೋರಾತ್ರಿ ಆದೇಶ ಮಾಡಿದ್ದೇ ಸಿಎಂ ರಾಂಗ್ ಆಗೋಕೆ ಕಾರಣ ಆಯ್ತು ಅನ್ನೋದು ಅದೇ ಸಚಿವ ಸಂಪುಟದ ಸ್ಫುಟವಾದ ಮೂಲಗಳ ಖಚಿತವಾದ ಮಾಹಿತಿ. ಸಚಿವ ಸಂಪುಟ ಸಭೆಯಲ್ಲಿ ಸಿಕ್ಕಾಪಟ್ಟೆ ಸಿಟ್ಟಾದ ಸಿಎಂ ಮೊದಲು ಆ ಗುಟ್ಕಾ ಪಾನ್ ಮಸಾಲ ನಿಷೇಧದ ಆದೇಶ ವಾಪಸ್ ತಗೊಳ್ಳಿ, ಇನ್ಮೇಲೆ ಈ ಥರ ಯಾವುದೇ ಇಂಪಾರ್ಟೆಂಟ್ ಡಿಸಿಷನ್ ಆರ್ಡರ್ ಮಾಡೋ ಮೊದಲು ನನ್ನ ಗಮನಕ್ಕೆ ತನ್ನಿ ಅಂತ ಕ್ಲಾಸ್ ತಗೊಂಡಿದ್ದನ್ನ ಕ್ಯಾಬಿನೆಟ್ನ ಗಟ್ಟಿ ಮೂಲಗಳು ಕಣ್ಣಾರೆ ಕಂಡಂತೆ ಕಟ್ಟಿಕೊಟ್ಟಿವೆ. ಆ ಕಡೆ ಗುಟ್ಕಾ ನಿಷೇಧ ವಾಪಸ್ ತಗೊಳ್ಳೋ ಆರ್ಡ್ರು ಟೈಪ್ ಆಗೋಕೆ ಶುರು ಮಾಡಿದ್ಮೇಲೆ ಈ ಕಡೆ ವಿರೋಧ ಪಕ್ಷದ ಮಹಾನಾಯಕರುಗಳು ಸಿನಿಮಾದಲ್ಲಿ ಎಲ್ಲ ಮುಗಿದ್ಮೇಲೆ ಬರೋ ಪೊಲೀಸರ ಸ್ಟೈಲಲ್ಲಿ ಈಗ ಬಂದು ಗುಟ್ಕಾ ನಿಷೇಧದ ಆರ್ಡ್ರು ಕೈಯಲ್ಲಿ ಹಿಡ್ಕೊಂಡು ಬಂದು ಈ ಆದೇಶ ವಾಪಸ್ ತಗೋಬೇಕು ಅಂತ ಡಂಗರ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಯಾರೇ ಆರ್ಡ್ರು ಮಾಡಿರಲಿ, ಈಗ ಆ ಆರ್ಡ್ರನ್ನ ವಾಪಸ್ ಮಾಡಿಸಿದ ಸಿಎಂ ಅಡಿಕೆ ಬೆಳೆಗಾರರ ಕಣ್ಣಿಗೆ ಮಾತ್ರ ರೈತ ನಾಯಕರ ಹಂಗೆ ಕಾಣಿಸಿದ್ದು ವಿಧಾನಸೌಧದ ಕಾರಿಡಾರಿನ ಮೂಲಗಳಿಂದ ಒಳನೋಟಕ್ಕೆ ಕಂಡಿದೆ. ಸೊ ನಮ್ಮನ್ನು ಕಾಡುವಂತಹ ಕಟ್ಟಕಡೆಯ ಪ್ರಶ್ನೆ ಏನಂತಂದರೆ, ಆರ್ಡರ್ ಮಾಡೋದು ಯಾಕೆ, ವಾಪಸ್ ತೊಗೊಳೋದು ಯಾಕೆ? ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಏನು ಅಂತಂದರೆ, ನಾವು ಆರ್ಡರ್ನ ವಾಪಸ್ ತೊಗೊತೀವಿ, ನಮಗೆ ಗೊತ್ತಾಗ್ತಾ ಇಲ್ಲ ಈ ವಿಚಾರಗಳು ಅಂತ ಹೇಳಿ. ಈ ಬಗ್ಗೆ ನೋಡ್ತಾ ಹೋಗೋಣ. ಇದು ಇವತ್ತಿನ ಒಳನೋಟ. ನೋಡ್ತಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದು.